1 2 3 ಸ್ಟಾರ್ಟ್ ಅಂತ ಕೌಂಟ್ ಡೌನ್ ಮಾಡ್ತಾಳೆ ನನ್ನ ಮಗಳು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇಲ್ಲೇ ಮಾತಾಡಿದ್ರಾ? ಅದು ಅಲ್ಲ, ಆಯ್ತಾ ಬಂಗಾರಿ, ಹಿಂಗೆ ಮಾತಾಡೋದು ಅದನ್ನ. ಇವತ್ತೇನಿವತ್ತು? ಹಲೋ, ಇವತ್ತೇನಿವತ್ತು ಸ್ಪೆಷಲ್ ಡೇ? ಇವತ್ತೇನು ಡೇನ ಬಂಗಾರಿ? ಇವತ್ತು ಯಾವ ದಿನ? ಭಾನುವಾರ ಅಂತೆ. ಅಮ್ಮಂಗೇನಮ್ಮ ಬಂಗಾರ ಇವತ್ತು? ಇವತ್ತು ಅಮ್ಮಂಗೇನು ಇವತ್ತು? ಅಳ್ಕದೋಳಲ್ಲಿ ಅಮ್ಮಂಗೆ ಇವತ್ತು ಹ್ಯಾಪಿ ಬರ್ಡೇ. ಇವತ್ತು ನಮ್ಮ ಬರ್ಡೇ ಗಿಫ್ಟ್ ತಂದಿನಿ ನೋಡಿ. ಅದಕ್ಕೆ ನಮ್ಮ ಅಮ್ಮಂಗೆ ಕೊಡೋಕ್ಕೆ ಅಂತ ನನ್ನ ಪ್ರೀತಿ ಮುದ್ದು ಮಗಳು ಗಿಫ್ಟ್ ತಗೊಂಬಂದ. ನೆನ್ನೆಯಿಂದ ಪಾಪ ತರಿಸಿಟ್ಕೊಂಡಳ ಅವ್ರ ಪಪ್ಪನ ಹತ್ರ. ಪೀನ್ಶಿಯಲ್ದು ಇದು ಪೀನ್ಶಿಯಲ್ ಪ್ರತಾಪ್ ಅಂತ ಇದು, ಮತ್ತು ಒಂದು ಹಾರ್ಟದು 2 ಗಿಫ್ಟ್ನೂ ಪಾಪ ಇದು ಯಾರಿಗೂ ಕೊಡ್ಬೇಡಿ, ನನಗೆ ಬೇಕು, ಅಮ್ಮಂಗೆ ಕೊಡಬೇಕು ಅಂದ್ಬಿಟ್ಟು ಎತ್ತಿ ಇಡಿಸಿದ್ಲಂತೆ. ಬೆಳಗ್ಗೆ ಹೋಗಿ ಇಸ್ಕೊಂಬಂದವಳೆ. ಅಮ್ಮ ನಿಂಗೆ ಯಾರು ಗಿಫ್ಟ್ ಕೊಟ್ರಮ್ಮ? ಯಾರು ಕೊಡಲ್ಲಲ್ಲಮ್ಮ, ನಾನೇ ಗಿಫ್ಟ್ ಕೊಡ್ಬೇಕಮ್ಮ ನಿಂಗೆ ಅಂತಂತೇಳಿ. ಆಮೇಲೆ ಇಷ್ಟು ವರ್ಷ ಒಳಗೆ ಗೊತ್ತಾಯ್ತಿರ್ಲಿಲ್ಲ, ಏನೋ ವಿಶ್ ಮಾಡಬೇಕು ಅಂದರೆ ನಾವು ಹೇಳಿದಾಗ ಹೋಗೋದು ಬರ್ಡೇ ಅಂತ ವಿಶ್ ಮಾಡಬೇಕು ಅಂತ ಗೊತ್ತಾಯ್ತಿತ್ತು. ಇವತ್ತು ಒಂದು ವಾರ ಅಂತೇನೆ. ಅಮ್ಮ ಇನ್ನಿಷ್ಟು ದಿನ ಐತೆ ಅಲ್ವಾ, ಅಮ್ಮ ಇನ್ನಿಷ್ಟು ದಿನ ಅಂತ ಡೈಲಿ ಒಂದೊಂದು ಬೆರಳು ಹಿಂಗೆ ಕೌಂಟ್ ಡೌನ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಅಮ್ಮ ಇವತ್ತು ಅಲ್ವಾ ಅಮ್ಮ ನಿಮ್ಗೆ ಹ್ಯಾಪಿ ಬರ್ಡೇ ಅಮ್ಮ, ಲವ್ ಯು ಅಂತ ಮುತ್ಕೊಬಿಟ್ಟು ನನ್ನ ಮಗಳು ಬೆಸ್ಟ್ ವಿಶೇಷ ಸರಿ ನನಗೆ. ಹ್ಞೂ, ಲವ್ ಯು ಬಂಗಾರಿ. ಬೆಳಿಗ್ಗೆ ಸ್ನಾನ ಮಾಡಿ ಥ್ಯಾಂಕ್ ಯು ಮುದ್ದು, ಲವ್ ಯು, ಐ ಲವ್ ಯು. ಇವಾಗ ಹೋಗೋದು. ಐ ಲವ್ ಯು, ಐ ಲವ್ ಯು, ಹ್ಯಾಪಿ ಬರ್ಡೇ ಅಮ್ಮ ಅನ್ನತ್ತೆ ನನ್ನ ಮುದ್ದು. ಹ್ಯಾಪಿ ಬರ್ಡೇ ಅಮ್ಮ. ಹೆಸರು ಕೊಡೋದು ಹ್ಯಾಪಿ ಬರ್ಡೇ ಅಂತ ಇವಾಗ ಕೊಟ್ಟೈತಲ್ಲ. ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಬೆಳಿಗ್ಗೆ ನಾನು ರೆಡಿ ಆಗಿದ ತಕ್ಷಣ ನನ್ನ ಮಗಳು ನಾನು ನೋಡ್ಬಿಟ್ಟು ಎಷ್ಟು ಸರ್ಪ್ರೈಸ್ ಅದು ಗೊತ್ತಾ? ವಾವ್, ಇರು ಬಂಗಾರಿ ಮಾತಾಡ್ತಾನೆ. ವಾವ್ ಅಮ್ಮ, ಬ್ಯೂಟಿಫುಲ್ ಅಮ್ಮ, ಲವ್ ಯು, ಹ್ಯಾಪಿ ಬರ್ಡೇ ಅಂತಂದ. ನನಗಂತೂ ಈ ಸಲ ಸ್ಪೆಷಲ್ ವಿಶ್ ನನ್ನ ಮಗಳ ಕಡೆಯಿಂದ. ಸ್ಪೆಷಲ್ ಬರ್ತ್ಡೇ ವಿಶ್ ಯಾವುದು ಮೆಮೊರಿಯಬಲ್ ಅಂತಂದರೆ ನನ್ನ ಮಗಳದ್ದೇನೆ. ಸಿಕ್ಕಾಪಟ್ಟೆ ಸ್ವೀಟ್ ವಿಶ್ಶು, ನನಗೆ ಇಷ್ಟ ಆಯಿತು. ಅಂದರೆ ಹೇಳ್ದೇ ವಿಶ್ ಮಾಡೋದ್ಲೆಲ್ಲ ಅಷ್ಟೊಂದು ಅಂದರೆ ದೊಡ್ಡವಳು ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಖುಷಿ ನನಗೆ. ಅಲ್ಲ ಬಂದರೆ ಇವಳಿಗೆ ಫ್ರಾಕ್ ಎತ್ತಿಟ್ಟಿದ್ದೆ. ಇವಾಗ ಒಂದು ಬರ್ಡೇ ಹೋಗಬೇಕು. ನನ್ನ ಕ್ಲಾಸ್ಮೇಟು, ಕ್ಲೋಸ್ ಫ್ರೆಂಡು ತಾಲ್ವಾಡಿಲಿ ಬರ್ಡೇ ಕರೆದಿದ್ದಾರೆ. ನೆನ್ನೆ ಫೋನ್ ಮಾಡಿದ್ದ, ನಾಳೆ ಬಾರೆ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗುವೆ, ಕೇಕ್ ಕಟ್ ಮಾಡಿಬಿಟ್ಟು ಬಾ ಅಂತ ಇನ್ವೈಟ್ ಮಾಡಿದ್ದಾನೆ. ಇವಾಗ ಹೊರಡ್ಬೇಕು, 11 ಗಂಟೆ ಬಾ ಅಂದ. ಆಲ್ರೆಡಿ ಟೈಮು 11 ಗಂಟೆ ಆಯಿತು. ಇನ್ನೊಂದು 10 ನಿಮಿಷ ಹೊರಡ್ತೀವಿ. ಇವಾಗ ಫೋನ್ ಮಾಡಿದ್ದೆ ಬೇಗ ಬನ್ನಿ ಅಂತಂತ. ಅಂದರೆ ಫ್ರೆಂಡ್ಸ್ ಯಾರು ಫ್ಯಾಮಿಲಿ ಇದ್ದರೂ ಕರ್ಕೊಂಡು ಬಾ ಅಂತಂದ. ಸುಮ್ಮನೆ ಏನಕ್ಕೆ ಎಲ್ಲ ಸುಮ್ಮನೆ ಡಿಸ್ಕೋ ಅಂದ್ಬಿಟ್ಟು, ಇಲ್ಲ ಯಾರೂ ಬರೋಲ್ಲ, 3-4 ಜನ ಬರ್ತೀವಿ ಅಷ್ಟೇ ಅಂತ ಹೇಳಿದೆ. ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇವಾಗ ವೆಯ್ಟ್ ಮಾಡ್ತಿದ್ದಾನೆ. ಇವಾಗ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ಟು ಬರೋದು. ಮತ್ತು ಇವತ್ತು ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಕಿಳ್ಗೆರೆ ಹತ್ರ, ಗುಂಡ್ಲುಪೇಟೆ ಹತ್ರ ಕಿಳ್ಗೆರೆ ಅಂತ ಬರುತ್ತೆ. ಯಾವುದೋ ಹೆಸರು ಬರ್ದು ನನಗೆ. ಕಿಳ್ಗೆರೆ ಬೆಟ್ಟ, ವೆಂಕಟಸ್ವಾಮಿ ಬೆಟ್ಟ ಅಂತ ಆಯಿತು. ಸಕ್ಕತ್ತು, ನಿಮ್ಗೆ ಗೊತ್ತಿಲ್ಲ ಬಂಗಾರಿ. ಸಕ್ಕತ್ತು. ಅದು ವ್ಯೂ ಪಾಯಿಂಟ್ ಮಾತ್ರ ಮೇಲ್ಗಡೆಯಿಂದ ಅಲ್ಟಿಮೇಟ್ ಸಕ್ಕತ್ತಾಗೈತೆ ಅದು. ನಾನು ಹೋಗಬೇಕು ಅಂತ ಇಷ್ಟ ಆಯ್ತು, ಹೋಗೋಣ ಅಂತಂತ. ಬಟ್ ಆದರೆ ಫ್ಲಾಪ್ ಆಯಿತು, ಅದೊಂದು ಬೇಜಾರು. ರಾತ್ರಿ ಪೀರಿಯಡ್ಸ್ ಆಗಿಬಿಟ್ಟೆ. ಸೊ ಹಾಗಾಗಿ ದೇವಸ್ಥಾನಗಳೆಲ್ಲ ಹೋಗೋ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯ್ತು ಇವತ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ದೇವಸ್ಥಾನ ರೀಚ್ ಆಗಿರ್ತಿದ್ವಿ. ಅದು ಸುಮಾರು ದಿನ ಡ್ರೀಮಿತ್ತು ಹೋಗಬೇಕು ಅಂತ. ಬಟ್ ಇವತ್ತು ಹೋಗೋಣ ಅಂತ ಪ್ರತಿ ಸರ್ಪ್ರೈಸ್ ಕೊಟ್ಟಿದ್ರು ನೆನ್ನೆ, ನಾಳೆ ಅಲ್ಲಿ ಹೋಗೋಣ ಅಂತ ನೈಟು ಹಿಂಗಾಯಿತು. ಅದಕ್ಕೆ ಸರಿ ಬಿಡಿ, ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಬಂಗಾರಿ. ನೆಕ್ಸ್ಟ್ ಟೈಮು ಒಂದು 10 ನಿಮಿಷ ಅಲ್ಲಿ ಮಾಮ ಕೇಕ್ ತರಿಸಿದ್ದಂತ, 10 ನಿಮಿಷ ಬಿಟ್ಕೊಂಡ್ಬನ್ನಿ ಅಂತಂತು. 10 ಮಿನಿಟ್ಸ್ ಬಿಟ್ಟು ಬನ್ನಿ ಅಂತು. 5 ಮಿನಿಟ್ಸ್. ಟೈಮ್ ಎಷ್ಟು ನಿಮಿಷನ ಈಗ? 1 ನಿಮಿಷ. ಅದಕ್ಕೆ ಏನು ಹೇಳಿದೆ, ಪ್ರತಿ ಸತಿ ಸರ್ಪ್ರೈಸ್ ಕೊಡಬೇಕು, ಅಲ್ಲಿ ಕರ್ಕೊಂಡೋಗಿ ಅಂತಿದ್ರು. ನಂಗೆ ಅದು ಸಿಕ್ಕಾಪಟ್ಟೆ ಫೇವ್ರೆಟ್ ಪ್ಲೇಸು. ಹಾಗಾಗಿ ಬಟ್ ಹಿಂಗೆ ಆಯ್ತಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಬೇಡ, ನೆಕ್ಸ್ಟ್ ಯಾವಾಗಾದರೂ ದೇವಸ್ಥಾನ ಹೋಗ್ಬೋದು, ಬಟ್ ಈ ಟೈಮಲ್ಲಿ ಬೇಡ ಹೋಗೋದು ಅಂತಂದು. ಸೊ ಹಾಗಾಗಿ ದೇವಸ್ಥಾನಗಳು ಕ್ಯಾನ್ಸಲು. ಆದರೆ ಬೇರೆ ಪ್ಲೇಸ್ಗೆ ಹೋಗ್ಬೋದು. ಅಲ್ಲಿ ನಮ್ಮ ಇಲ್ಲೇ ಹತ್ರ ಒಂದು 5 ಕಿಲೋಮೀಟರ್ ಏನೋ, ಒಂದು 5-6 ಕಿಲೋಮೀಟ್ರು ಅಲ್ಲೊಂದು ಫಾಲ್ಸ್ ಐತೆ, ವಾಟರ್ ಫಾಲ್ಸು, ಸುವರ್ಣವತಿ ಡ್ಯಾಮ್ ಅಂತಂತ. ಓಲೆ ಜೋಟಿ ಸಿಗಕತ್ತ ಪುಟನಿ, ಅಲ್ಲಿಗೆ ಹೋಗಿ ಬರೋಣ ಅಂತಂತ. ಹಂಗೆ ಇವ್ಳಿಗೂ ಕರ್ಕೊಂಡು ಸುಮಾರದಿಂದ ಎಲ್ಲೂ ಪಾಪ ನಾವು ಹೋದ್ರೆ ನಾವಿಬ್ಬರೇ, ನಾನು ಪ್ರತಿಬ್ಬರು ಹೋಗೋದು, ಇವಳನ್ನೆಲ್ಲೂ ಕರ್ಕೊಂಡು ಹೋಗಲ್ಲ. ಹೆಂಗಿರು ಮನೆಯಲ್ಲ ಅವಳೆಲ್ಲ, ಇವನು ಕರ್ಕೊಂಡೋಗಿ ತೋರಿಸ್ಕೊಂಬರೋಣ ಅಂತಂತ. ಇವೆಲ್ಲ ಮಳೆ ಎಲ್ಲ ಓದೈತಲ್ಲ, ನೀರು ಚೆನ್ನಾಗಿ ಬಂದಿರುತ್ತೆ, ನೋಡ್ಬೋದು ವೀವೆಲ್ಲವೇ. ಅದಕ್ಕೆ ಸರಿ ಅಲ್ಲಿ ಕರ್ಕೊಂಡೋಗಿ ತಿನ್ಬಿಡು, ದೇವಸ್ಥಾನ ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಲಾಂಗ್ ಡ್ರೈವ್ ಅದು ಸಖತ್ತಾಗಿತ್ತು.
ಆ ವ್ಯೂ ಪೈನ್ ನೋಡೋದೇ ಒಂದು ಫುಲ್ ಎಲ್ಲ ಗ್ರೀನು. ಅದು ನೋಡ್ಬಿಟ್ರಂತೂ ವಿಡಿಯೋ ನೋಡಿದಾರಲ್ಲ ನೆಕ್ಸ್ಟ್ ಡೇನೇ ನೀವು ಹೋಗ್ಬೇಕು. ಪ್ಲೇಸ್. ಥ್ಯಾಂಕ್ ಯು ಬಂಗಾರ. ಲವ್ ಯು. ಇದು ಇಲ್ಲಿ ಹಂಗೆ ಮಾತಾಡ್ಕಂದ್ರೆ ನೀನು ಮಾತಾಡಿದ್ರೆ ಕೇಳುತ್ತಾ ಪುಟಣಿ? ಹಲೋ ಹಲೋ ಹಲೋ, ಊಟ ಮಾಡ್ರಿ ಅಂಕಲ್. ಅಂಕಲ್ ಯಾವ ಅಂಕಲ್? ಹಿಂಗೆ ಹಿಂಗೆ ಮಾತಾಡು. ದೂರದಲ್ಲಿ ಇಟ್ಕೋಬೋದು, ಬಾಯಿ ಒಳಕ್ಕೆ ಹಾಕಂಗಿಲ್ಲ. ನೀವು ಇಷ್ಟು ದೂರದಲ್ಲಿ ಇಟ್ಕೊ ಮಾತಾಡು. ಹಲೋ, ಊಟ ಮಾಡ್ತೇನೆ ಮಾವ. ಊಟ ಮಾಡ್ರಿ ಅಂಕಲ್. ಅಮ್ಮಂಗೆ ಹ್ಯಾಪಿ ಬರ್ಡೇ. ಅಮ್ಮಂಗೆ ಇವತ್ತು ಹ್ಯಾಪಿ ಬರ್ಡೇ. ಎಲ್ಲರೂ ವಿಶ್ ಮಾಡಿ ಅನ್ನೋ. ಎಲ್ಲರೂ ವಿಶ್ ಮಾಡಿ. ಅಮ್ಮಂಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ಅಮ್ಮಂಗೆ ಹ್ಯಾಪಿ ಬರ್ಡೇ. ಅಷ್ಟೇ. ಇವತ್ತು ಬೆಳಗಿನ ಡೇ ರೊಟ್ಟಿನು, ಮತ್ತು ಬೆಳಗ್ಗೆ ಟಿಫನ್ ಬಂದು ಉಪ್ಪಿಟ್ಟು. ಸ್ವೀಟ್ ಏನು ಮಾಡಲಿಲ್ಲ, ನನಗೆ ಕೆಮ್ಮಿರೋದ್ರಿಂದ ಸ್ವೀಟ್ ಮಾಡಲಿಲ್ಲ. ಆಮೇಲೆ ಅಮ್ಮಂಗೂ ಸ್ವಲ್ಪ ಕೆಮ್ಮು, ಯಾರು ಸ್ವೀಟ್ ತಿನ್ನಲ್ಲ, ಹಾಗಾಗಿ ಸ್ವೀಟ್ ಮಾಡಲಿಲ್ಲ ಇವತ್ತು. ಆಮೇಲೆ ಸಂಜೆ ತನಕ ಕೇಕು ಸ್ವೀಟ್ಸ್ ಎಲ್ಲ ತಿಂದು ತಿನ್ನಬೇಕಲ್ಲ. ಇಲ್ಲಿ ತಿಂದ್ಬಿಟ್ರೆ ಆ ಕ್ರೇವಿಂಗ್ಸ್ ಅಲ್ಲಿ ತಿನ್ನಬೇಕು ಅಂತ ಮೂಡಿರಲ್ಲ. ಅಲ್ಲೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಅಂದ್ಬಿಟ್ಟು ಇನ್ನು ಬೇಕರಿಗೆಲ್ಲ ಹೋದ್ರೆ ಇನ್ನು ಅಲ್ಲೂ ಕೇಕು ಜ್ಯೂಸ್ ಅಂತ ಕೊಡಿಸ್ತಾರೆ. ಎಲ್ಲ ಸ್ವೀಟ್ ಹೆವಿ ಆಗ್ಬಿಡುತ್ತೆ ಅಂತ ಮನ ಸ್ವೀಟ್ ಮಾಡಲಿಲ್ಲ. ಉಪ್ಪಿಟ್ಟು ಮಾಡಿದ್ರು ಅವರೇನ. ನಾನು ಎದ್ದು ದೀಪ ಹಚ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಶಾಪ್ಗೆ ಹೋಗಿ ಬಂದು ಅವರು ತಿಂಡಿ ಎಲ್ಲ ತಿನ್ಕೊಂಡು ಬಂದರು. ಮತ್ತು ನಾನು ವಾಪಸ್ ಮನೆಗೆ ಬಂದು ಇವಳು ಸ್ನಾನ ಮಾಡಿ ರೆಡಿ ಮಾಡಿಸಾಯಿತು. ಫ್ರಾಕ್ ಹಾಕೊಂಡಿದ್ದು ಚೆನ್ನಾಗಿರೋದು ಹಾಕೊಳ್ಳಲ್ಲ ಅಂತಂದು ಇದೇ ಅವ್ರದ್ದು ಔಟ್ಫಿಟ್. ಜೀನ್ಸ್ ಪ್ಯಾಂಟು, ಒಂದು ಟಿ ಶರ್ಟು. ಇದಿಷ್ಟು ಬಿಟ್ರೆ ಕಂಫರ್ಟಬಲ್ ಒಳಗೆ. ಇನ್ಯಾವುದು ಡ್ರೆಸ್ಗಳು ಹಾಕೊಳ್ಳಲ್ಲ. ಇನ್ನೇನು ಮಾಡೋಕ್ಕದು, ನಾನು ಫೋರ್ಸ್ ಮಾಡಲ್ಲ. ಹಾಕೊಳ್ದಂಗೆ ಅವಳೆ ಅಂತೀನಿ. ಅದಕ್ಕೆ ಇಷ್ಟೇ ಪ್ಲ್ಯಾನ್ ಇರೋದು ಇವತ್ತು. ಇವಾಗ ಹೋಗಿ ಬರ್ಡೇ ಹುಡುಗ ಆಲ್ರೆಡಿ ನಿದ್ದೆ. ಒಂದು 10 ನಿಮಿಷ ಅದಕ್ಕೆ ಪಟ್ಟಂತ ತೆಗಿ ಕೇಕ್ ಕಟ್ ಮಾಡಿಸ್ಕೊಂಡು ಬಂದು ಮಲಗಿಸ್ಬಿಡ್ತೀನಿ. ಕೊಡುಗಳು ಹಿಂಗೆ ಹಿಡ್ಕೊಂಡು ನನಗೆ ಮಾತಾಡೋಕ್ಕೆ ನನ್ನ ಕೈಲಿ ಇಟ್ಕೊಬಿಟ್ರೆ ನಂಗೆ ವಾಯ್ಸ್ ಇಲ್ಲಿ ಕೇಳಬೇಡ ಅವ್ರು ಮಾತಾಡೋಕ್ಕೆ. ಹಿಂಗೆ ದೂರ ಹಿಡ್ಕೊಬಿಟ್ರೆ ಅದಕ್ಕೆ ಇವಾಗ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಮತ್ತು ನಾನು ಹೇಳಿದ್ನಲ್ಲ ವಾಟರ್ ಫಾಲ್ಸು ಅಲ್ಲಿ ಸುವರ್ಣವತಿ ಡ್ಯಾಮು ಅಲ್ಲೋಗಿ ಮತ್ತೆ ಮನೆಗೆ ಬಂದು ಇವಳು ಮಲಗಿಸೋದು. ಹಾಗೆ ಬರ್ಬೇಕಾದ್ರೆ ಹೋಗಿ ಬಂದರೆ ಬೇಕ್ರಿಗೆ ಹೋಗ್ಬಿಟ್ಟು ಬಾದಾಮ್ ಜ್ಯೂಸ್ ಅಂತಂತಾಳೆ ನನ್ನ ಮಗಳಿಗೆ. ಅದೇ ಟ್ರೀಟ್ ಇವತ್ತು. ಅವಳು ಕುಡಿಸ್ಬಿಟ್ಟು ತೃಪ್ತಿಯಾಗಿ ಕರ್ಕೊಂಡು ಮಲಗಿಸ್ಬಿಟ್ಟು 4 ಗಂಟೆ ತನಕ ಜಗ್ಗಾಡಲ್ಲ, ಅಲ್ಲಾಡಲ್ಲ, ಮಲಗ್ತಾಳೆ ಆರಾಮಾಗಿ. ಒಂದು 10 ನಿಮಿಷ ಹೊರಡ್ತೀವಿ. ಪ್ರತು ಹಂಗೂ ಯಾರನ್ನಾರು ಬೇಕಾದ್ರೆ ಕರಿ ಅಂತ ಹೇಳ್ದೆ ನಾನು. ಅವನು ಫ್ರೆಂಡ್ಸ್ಗಳು ಕರ್ಕೊಬನ್ನಿ ಅಂತಂದ. ಅದಕ್ಕೆ ಅವನು ಯಾರಿಲ್ಲ, 1-2-3 ಜನ ಬರ್ತಾರೆ ಅಷ್ಟೇ ಬಿಡು ಅಂತಂದ. ಅವ್ನು ಕೇಕ್ ತರ್ಸೋಕ್ಕೆ ಅರ್ಧ kg ಬೇಕಾ 1 kg ಬೇಕಾ ಎಷ್ಟು ತರಿಸ್ಲಿ ಅಂತಂದ. ಅದಕ್ಕೆ ಸಾಕು ಅರ್ಧ kg ತರಿಸು ಅಂತ ಹೇಳಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ, ಹೆಂಗೈತೆ ಅಂತ ನೋಡಬೇಕು. ಸರ್ಪ್ರೈಸು. ನೆನ್ನೆಯಿಂದ ಸುಮಾರು ವಿಷಸ್ಗಳು ಬರ್ತವೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪು ಎಲ್ಲ ಕಡೆಯಿಂದನೂ ವಿಶ್ ಮಾಡ್ತಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಈ ವಿಡಿಯೋ ನೋಡಿ ವಿಶ್ ಮಾಡೋರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅಲ್ಲಿ ನೆಕ್ಸ್ಟ್ ಅಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಇವತ್ತಂತೂ ನಾನು ಫುಲ್ ಖುಷಿ ಡೇ. ಯಾಕಂತಂದರೆ ಎಲ್ಲರಿಗೂ ಧನ್ಯವಾದಗಳು ಅಂತಂದರೆ ನನಗೆ ಬರ್ಡೇ ಅಂತಂದರೆ ಒಂಥರ ಚಿಕ್ಕ ಮಕ್ಕಳು ಸೆಲೆಬ್ರೇಟ್ ಮಾಡ್ಕೊತಲ್ಲ ಆ ಥರ. ನನ್ನ ಬರ್ಡೇ ಅಂತಂದರೆ ನನಗೊಂದು ಖುಷಿ ಆ ವೈಬೇ ಒಂದು ಆ ವೈಬು. ನನ್ನ ಬರ್ಡೇನ ಇನ್ನೂ ಸ್ಪೆಷಲ್ ಮಾಡೋದು ಪ್ರತು. ಯಾಕಂತ ಅವತ್ತು ಫುಲ್ ಡೇ ಹ್ಯಾಪಿಯಾಗಿರ್ಬೇಕು ನಾನು. ಹಂಗೆ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಿಂದ ದಿನಾ ಖುಷಿಯಾಗಿ ನೋಡ್ಕೊತಾರೆ. ಬಟ್ ಇವತ್ತು ಇನ್ನೂ ಸ್ಪೆಷಲಾಗಿ ನೋಡ್ಕೊತಲ್ಲ, ನಂಗೆ ಅದೇ ಖುಷಿ. ಹಂಗೆ ಮಾಡ್ಬೋದು ಮಗರಿ. ಈಗ ಅವನು ರೆಡಿನಾ ಅಂತ ಕೇಳ್ದ. ರೆಡಿ ಪಾಪ ಹೋಗೋಣ ಅಂತ ಹೇಳಿದ್ದೀನಿ. ನಾನು ಜಸ್ಟು ಇದು ಹಾಕ್ಕೊಂಡಿಲ್ಲ ಟಾಪ್, ಹೊಸದೇ ಸಿಂಪಲ್ಲು. ಒಂದು ವೈಟ್ ಲೆಗಿನ್ ಮ್ಯಾಚ್ ಮಾಡಿದ್ದೀನಿ. ಇದೊಂದು ಜಸ್ಟ್ ವೈಟ್ ಡ್ರೆಸ್ ತರಿಸ್ಬಿಡ್ತೀನಿ. ಹಿಡ್ಬಿಟ್ಟಿನಿ ಒಂದು ನಿಮಿಷ. ಗಿಫ್ಟ್ ಏನು ಮಾಡಿದ್ನಿ? ಜೋಪಾನ್ ಮಾಡಿ ಮಡಗಿ. ಇನ್ನೊಂದು 5 ನಿಮಿಷ ಅದರೊಳಗಡೆ ಓಪನ್ ಮಾಡಿದ್ರೆ ಒಂದು ಚಾಕ್ಲೇಟ್ ಐತೆ ಎತ್ಕೊಂಡು ಅವಳೆ ತಿನ್ಕೊಬಿಡ್ತಾಳೆ. ಅಜ್ಜಿ ಪಟ್ಟಿ ಅಳಗ ಮಲ್ಲ ಎಂದೂರು ಮುಂಗ ಊರುಡ. ಕಾಣಿಸಲ್ಲ, ಕಾಣ್ಬೋದೇನೋ. ಜಸ್ಟ್ ಒಂದು ವೈಟ್ ಲೆಗಿನ್ ಮ್ಯಾಚ್ ಮಾಡಿದ್ವಿ. ಜಸ್ಟ್ ಸಿಂಪಲ್ ಟಾಪ್ ಹಾಕ್ಕೊಂಡೆ. ಸೀರೆ ಹಾಕೊಳ್ಳೋಣ ಅಂದ್ಕೊಂಡು. ಹಂಗೂ ಅಮ್ಮ ಸೀರೆ ಹಾಕೋ ಕೇಕ್ ಕಟ್ಟಿಂಗ್ ಅಲ್ಲೆಲ್ಲ ಬರ್ತಾರೆ ಫ್ರೆಂಡ್ಸ್ ಎಲ್ಲ ಅಂತ ಸುಮ್ಮನೆ ಕ್ಯಾರಿ ಮಾಡೋಕ್ಕಲ್ಲ. ಆಮೇಲೆ ಈ ಮಳೆಯಲ್ಲಿ ಅಲ್ಲೆಲ್ಲ ರೋಡೆಲ್ಲ ಇದಿರುತ್ತೆ, ಸುಮ್ಮನೆ ಸೀರೆ ಎಲ್ಲ ಹಾಳಾಯ್ತದೆ. ಇದು ಡ್ರೆಸ್ ಸಖತ್ತಾಗೈತೆ ಅಲ್ವಾ? ಹಾಕ್ಕೊಂಡು ನನಗೆ ಈ ಡ್ರೆಸ್ ತಗೊಂಡು 6 ಮಂತ್ ಮೇಲಾಗಿದೆ. ಬಟ್ ನೋಡೇ ಇಲ್ಲ. ಬೀರಲ್ಲಿ ಒಂದು ಸಂದು ತಿರುಗಿಬಿಟ್ಟಿದ್ದೀನಿ. ಇವಾಗ ಒಂದು ವಾರದಲ್ಲಿ ಆಮೇಲೆ ನೋಡಿಬಿಟ್ಟು ಸ್ಟಿಚ್ ಮಾಡಿ ಇಷ್ಟೇ ಫುಲ್ ದೊಡ್ಡ ಸೈಜ್ ಇತ್ತು. ಇದು ಫಿಟ್ಟಿಂಗ್ ಹಾಕ್ಸ್ಬಿಟ್ಟು ಹಾಕ್ಕೊಂಡೆ. ನನಗೆ ಕಲರ್ ಚೆನ್ನಾಗಿ ಕಾಣಿಸ್ತೈತೆ ಅಲ್ವ? ಒಂಥರ ವೈನ್ ಕಲರ್, ಲೈಟ್ ಪರ್ಪಲ್. ಅದು ಲೈಟ್ ಬೆಳಕು ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ಸೇಮ್ ಡ್ರೆಸ್ ಹೆಂಗೆ ಕಲರ್ ಐತೆ ಫೋನಲ್ಲಿ ಹಂಗೆ ಕಾಣ್ತೈತೆ. ಒಂದೊಂದು ರಿಫ್ಲೆಕ್ಟ್ ಆಗುತ್ತೆ, ಲೈಟಿಂಗ್ಸ್ಗೆ ಬೇರೆ ಕಲರ್ ಕಾಣುತ್ತೆ.
ಚೆನ್ನಾಗೈತೆ. ಆಮೇಲೆ ಇನ್ನೊಂದು ಹೇಳಬೇಕು, ಇದು ನನ್ನ ಮಧ್ಯದಲ್ಲಿ ಬರ್ಸಿದ್ದು ಅಮಾವಾಸ್ಯೆ ನಾವು ಯಾವಾಗಲೂ ಇಷ್ಟು ಬಿಟ್ಟು ಗ್ಯಾಪ್ ಬಿಟ್ಟು ಬಣ್ಣ ಓಡಿಸ್ತಿದ್ವಿ. ಫೋನ್ ಕಾಲ್ ಬಂದು ಕಟ್ ಮಾಡಿದೆ. ಇದಿಷ್ಟು ಏನು ಡಬಲ್ ಟಚ್ ಕಾಣ್ಬೋದು ಅಂತ ಅನ್ಬೋದು. ಇಲ್ಲಿ ಕಾಣಿಸಲ್ಲ, ಕಾಣಿಸ್ತಾ ಇದೆಯೇನೋ? ಹಾಂ ಕಾಣಿಸ್ತಿದ್ಯಾ? ಇದು ಉಷಾ ಮತ್ತು ಇದು ಪ್ರತಾಪ್ ಅಂತ. ಇಲ್ಲಿ ನಮ್ಮ ಮದುವೆ ಡೇಟು. ಇದು ಅಸಜಗ್ಲಿ ಅಂತ ಬರೆಸ್ತಾರೆ ನಮ್ಮ ಕಡೆ ಮದುವೆ ಆದಾಗ. ಇಲ್ಲೆಲ್ಲ ಪ್ಯಾರೆಟು ಕಾಣಿಸ್ತಿದ್ದು ಗೊತ್ತಿಲ್ಲ. ಇದೆಲ್ಲ ಗಿಳಿಗಳು. ಇದನ್ನ ಇನ್ನೂ ಸಕ್ಕತ್ತಾಗಿದ್ದು ಪೇಂಟ್ ಮಾಡೋಕ್ಕೆ ಮುಂಚೆ ಮನೇಲಿ ನಮ್ಮ ಕಡೆ ಹಳ್ಳಿಗಳ ಕಡೆ ಸಂಪ್ರದಾಯ ಏನು ಅಂತಂದರೆ, ನಾವು ಮನೇಲಿ ಮದುವೆ ಮಾಡಿದಾಗ ಮನೇಲಿ ಇದನ್ನು ಬರ್ಸೋದು ಕಂಪಲ್ಸರಿ. ಎಲ್ಲರೂ ಮನೇಲಿ ಸುಮಾರು ಮನೆಗಳಲ್ಲಿ ಇದಿರುತ್ತೆ. ಇದು ಸಕ್ಕತ್ತಾಗಿತ್ತು. ನಮ್ಮಮ್ಮ ಏನು ಮಾಡ್ತು ಗೊತ್ತಾ, ಇದನ್ನು ಪೇಂಟ್ ಮಾಡ್ಬೇಕಾದ್ರೆ ಫುಲ್ ಎಲ್ಲಕ್ಕೂ ಸೇರಿಸಿ ತುಂಬಿಟ್ರು. ಅಂದರೆ ಕಲರ್ ಬೇರೆ ಬೇರೆ ಚೇಂಜ್ ಕಾಣುತ್ತೆ. ಅದಿದು ಪ್ಯಾರೆಟ್ ಗ್ರೀನು, ಅದು ಲೈಟ್ ಗ್ರೀನ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಫುಲ್ ಎಲ್ಲಕ್ಕೂ ಪ್ಯಾರೆಟ್ ಗ್ರೀನ್ ಆಗಿ ಬೆಳೆದ್ಬಿಟ್ರು. ಬಟ್ ಇದಿಷ್ಟು ಹಾಗೆ ಹೈಲೈಟಾಗಿ ಕಾಣಿಸಿದ್ರು. ಮದುವೆಲ್ಲ ಎಲ್ಲೋ ಕಲರ್ ಕೋಟಿಂಗ್ ಕೊಟ್ಟಿದ್ರೆ ಮನೆ ಒಳಗಡೆ ಬಂದ ತಕ್ಷಣ ಅದೇ ಅಟ್ರಾಕ್ಟಾಗಿ ಕಾಣ್ತಿತ್ತು. ಸಕ್ಕತ್ತಾಗಿತ್ತು. ಅಸಜಗ್ಲಿ ಅಂತ ಇದು ಕರೆಯೋದು. ನನ್ನ ಮದುವೆಯಲ್ಲಿ ಬರ್ಸಿದ್ದು. ನಮ್ಮ ಆಶಿನ ಮದುವೆಲಿ ಬರ್ಸಿದ್ವಿ, ನಮ್ಮ ಅಕ್ಕನ ಮದುವೆಲಿ. ತಿರ್ಗಿ ಅದಾದಮೇಲೆ ನನ್ನ ಮದುವೆಲಿ ಅದನ್ನು ಕವರ್ ಮಾಡ್ಬಿಟ್ಟು ಮತ್ತೆ ಹೊಸ್ದಾಗಿ ಬರ್ಸಿದ್ರು. ಮತ್ತು ಈಗ ನಮ್ಮ ಲತನ ಮದುವೆಗೆ ಯಾಕೆ ಬರ್ದಿಲ್ಲ ಅನ್ಕೋಬೋದು. ಅವಳ ಮದುವೆ ಆಗಿದ್ದು ನಗರದಲ್ಲಲ್ವಾ, ಆಗ ಬರೋಂಗಿಲ್ಲ. ಮನೇಲಿ ಚಪ್ರ ಹಾಕಿ ಮದುವೆ ಮಾಡಿ ಶಾಸ್ತ್ರನೆಲ್ಲ ಮಾಡಿ ಮನೇಲಿ ಮಾಡಿದಾಗ ಆವಾಗ ಇದು ಬರೆಸ್ತಾರೆ ಅಷ್ಟೇ. ಮತ್ತು ನನ್ನ ಸಿಂಪಲ್ ಔಟ್ಲುಕ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಇನ್ನೊಂದೇನು ಹೂ ಮಿಸ್ಸಿಂಗು, ಅಲ್ಲಿ ತಾಲ್ವಾಡಿಗೆ ಹೋಗಿ ತಗೋಬೇಕು. ಆಮೇಲೆ ತೊಗೊಬರ್ತೀನಿ ಅಂತಂದು ಅಬ್ರತು ಆಗಲೇ. ಬಟ್ ನಾವೇ ತಾಲ್ವಾಡಿಗೆ ಹೋಗ್ತಿದ್ದೀವಲ್ಲ ಈಗ, ಅಲ್ಲೇ ಫ್ರೆಶ್ ಆಗಿ ತಗೋಬಿಡೋಣ ಬಿಡು. ನೀನು ಅಲ್ಲಿಂದ ಇಲ್ಲಿಗೆ ತಂದು ಎಲ್ಲ ಜಿಬಿ ಮಾಡಿ ಇಲ್ಲಿಂದ ಅಲ್ಲಿ ಮುಡ್ಸ್ಕೊಂಡೆಲ್ಲ ಹೂ ಸೌಂಡ್ ಬೇಕೈತೆ. ಒಟ್ಟಿಗೆ ಅಲ್ಲೇ ತಗೊಂಡು ಆಮೇಲೆ ಬರ್ಡೇಗೆ ಹೋಗೋಣ ಅಂದ್ಬಿಟ್ಟು ತಗೊಂಡಿಲ್ಲ. ಇನ್ನೇನು ಬಳೆ ಚೇಂಜ್ ಮಾಡಬೇಕು ಅಂತ ಒಂದು ನೈಲ್ ಪಾಲಿಶ್ ಹಾಕೊಂಡ್ರೆ ನಂದು ಮೇಕಪ್ ಮುಗೀತು. ಟೀಮ್ ಅಂತ ಮಾಡ್ಕೊ ಮಮ್ಮಿ ಅವ್ರಿಗೆ ನಾವು ಹೋಗ್ತೀನಿ. ಸಕ್ಕತ್ತ ಕಾಣಿಸ್ತಿದ್ದೀನಿ ಅಲ್ಲ, ಸೂಪರ್ ಸೂಪರ್ ಸೂಪರ್. ಮತ್ತು ಅಲ್ಲಿ ಬರ್ಡೇ ಹಾಲ್ಗೆ ಹೋಗಿ ಸಿಗ್ತೀವಿ ನೆಕ್ಸ್ಟ್ ನಿಮಗೆ. ಅಲ್ಲಿ ಹೆಂಗೆಲ್ಲ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೋಡಿ. ಓಕೆನಾ? ಲೈಕ್ ಶೇರ್ ಮಾಡೋದು ಮರಿಬಿಡಿ. ಮತ್ತು ಲಾಸ್ಟಿಗೆ ಬಾಯ್ ಹೇಳ್ತೀನಿ, ಇವಾಗಲೇ ಬಾಯ್ ಹೇಳಲ್ಲ. ಬರ್ಡೇ ಹಾಲಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ನಾನು ಪಾಪ ಇಬ್ಬರು ಬಂದು ಅಲ್ಲಿ ಪಾರ್ಟಿ ಹಾಲಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟಕ್ಕೆ ಪ್ರತಿ ಹೂ ತಗೊಬಂದ್ರು ಮುಡ್ಸ್ಕೊಂಡ್ಬಿಟ್ಟು. ಅವ್ರು ಕೆಳಗಡೆ ಇದ್ದರೆ ನಮ್ಮ ಮೇಲ್ಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಅವ್ನು ನನ್ನ ಫ್ರೆಂಡು ಕೇಕ್ ತೊಗೊಂಬರಕ್ಕೆ ಹೋಗಿದ್ದ. ಇವಳೇನಿಲ್ಲ ಅಲ್ಲಿ ಸಾಂಗ್ ಹಾಕಿದ್ದಾರೆ, ಡ್ಯಾನ್ಸು ಕಾಲೇ ನಿಲ್ತಿಲ್ಲ ಅವಳಿಗೆ. ನಾನು ಬಾರೆ ಕೂತ್ಕೋ, ಕಾಲು ನೋವು ಬರುತ್ತೆ ಅಂತಂತಿದ್ದೀನಿ. ಅವಳು ಕೇಳ್ತಾನೆ ಇಲ್ಲ ನನ್ನ ಮಾತು, ಕುಣ್ದು ಹಾಕ್ಬಿಟ್ಲು. ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಏನಕ್ಕೆ ಅಂತಂದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು, ಸೊ ಕಾಪಿರೈಟ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇರೋದು. ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದರು. ರೆಡ್ ಕಲರಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು. ಇವ್ರ ಅಪ್ಪ ಅಮ್ಮಗಳದೇ ಡ್ಯಾನ್ಸ್ ಜೋರಾಗಿತ್ತು ಅಲ್ಲಿ. ನನ್ನ ಫ್ರೆಂಡ್ ಬರ್ತಾ ಇದ್ದೆ, ನಾವು ನನ್ನ ಕ್ಲಾಸ್ಮೇಟು. ಕೇಕ್ ಪಾಪ ಅಲ್ಲೇ ನಿಂತು ವೆಯ್ಟ್ ಮಾಡಿ ಪೇಸ್ಟ್ರಿ ಕೇಕ್ ರೆಡಿ ಮಾಡ್ಸ್ಕೊಂಡು ತಗೊಬಂದ. ನಾನು ನಾರ್ಮಲ್ ಕೇಕೆ ತರಬೇಡವಾ ಅಂದು ಅದನ್ನು ಅಲ್ಲೇ ಪಾಪ ನಿಂತು ರೆಡಿ ಮಾಡ್ಸ್ಕೊಂಡು ತಗೊಬಂದ. ಅದನ್ನೇ ವೀಡಿಯೋ ಮಾಡಬೇಡ ಬಿಡಮ್ಮ, ನಿಮ್ಮದೇ ಮಾಡಿ ಸಾಕು ಅಂತಂತಿದ್ದಾನೆ. ನನ್ನ ಮಗಳು ಕೇಕ್ ತಿನ್ನೋ ಅರ್ಜೆಂಟ್ ಅವಳಿಗೆ. ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡಿ ತಿಂತೀವೋ ಅಂತಂತಾನೆ. ನೆಕ್ಸ್ಟ್ ಅವ್ರು ಹೊರಗಡೆಯಿಂದ ಬನ್ನಿ ವೀಡಿಯೋ ಮಾಡಿಕೊಡ್ತೀನಿ. ಪಾಪ ಅವರ ಬ್ರದರ್ ಇಸ್ಕೊಂಡು ನನ್ನ ಫೋನ್ನ ಅವರೇ ವೀಡಿಯೋ ಮಾಡಿಕೊಟ್ರು. ಅಣ್ಣನೇ ಪಾಪ, ನನ್ನ ಫ್ರೆಂಡ್ ಅವ್ರ ಅಣ್ಣ ನನಗೆ ಅಲ್ಲಿ ಏನು ಅದು ಇದೆಲ್ಲ ಹಾಕಿ ರೆಡಿ ಮಾಡ್ತೀವಿ. ಪಾಪ ನನ್ನ ಮಗಳಿಗೆ ಎಷ್ಟೊತ್ತಿಗೆ ಕೇಕಲ್ಲಿ ಕಟ್ ಮಾಡಿ ತಿಂತೀವೋ ಅಂತ ಕ್ಯೂರಿಯಾಸಿಟಿ. ಬಾ ನೀನು ಬಾ ಅಂತ ಕರಿತಾ ಇದ್ದೆ ನಾನು. ಪರವಾಗಿಲ್ಲ ನೀವೇ ಫ್ಯಾಮಿಲಿ ಕಟ್ ಮಾಡಿ ಅಂತಂದು ಆಮೇಲೆ ಅವನು ಕರೆದೇ ಬಂದ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಎಂಜಾಯ್. ಅದು ಅವಳು ಖುಷಿ ನೋಡೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಅಮ್ಮ ಹ್ಯಾಪಿ ಬರ್ಡೇ ಅಂತಾಳೆ ಪದೇ. ಇಲ್ಲಿ ಫುಲ್ ಮ್ಯೂಸಿಕ್ ಹಾಕ್ಬೋದಾಗಿತ್ತು, ಚೆನ್ನಾಗಿತ್ತು. ಬಟ್ ಅಂತಂದರೆ ವಾಯ್ಸ್ ಓವರ್ ಕೊಟ್ಟೆ, ಫುಲ್ ಹೆವಿ ಜಾಸ್ತಿ ಮ್ಯೂಸಿಕ್ಕು ಸೌಂಡು ಕಾಪಿರೈಟ್ ಬಂದ್ಬಿಡುತ್ತೆ. ಒಂಥರ ಸ್ಪೆಷಲ್ ಬರ್ಡೇ ಈ ಸರಿ ನನಗೆ ಇದು. ಅಲ್ಲಿಂದ ಬರ್ಡೇ ಮುಗಿಸಿ ಮತ್ತೆ ಮನೆಗೆ ಬಂದು ಕೇಕ್ನ ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟು
ಅದು ಯಾಕಂದರೆ ಅದು ಮೆಲ್ಟ್ ಆಗಿಬಿಡುತ್ತಲ್ಲ ಇಟ್ಬಿಟ್ಟು ನಾವು ಮುಗಿಸ್ಕೊಂಡು ಆಮೇಲೆ ಮನೆಗೆ ತಗೊಂಡು ಬರ್ತೀವಿ ಅಂದರೆ ಮೆಲ್ಟ್ ಆಗಿಬಿಡುತ್ತೆ ಅಂತೇಳಿ ಮನೆಗೆ ತಂದು ಕೇಕ್ ಕೊಟ್ಬಿಟ್ಟು ಪಾಪು ಇರ್ಸೋಣ ಟ್ರೈ ಮಾಡಿದ್ವಿ ಮನೇಲೇ ಇರಲಿ ಅಂತಂತ. ಇಲ್ಲ ನಾನು ಬರ್ತೀನಿ ಟಾಟಾ ಮಾಡಿದ್ಲ ಸರಿ ಅಂತೇಳಿ ಹೊರಟ್ವಿ. ನಮ್ಮ ಮನೆಯಿಂದ ಇದು ಒಂದು 6 to 7 ಕಿಲೋಮೀಟರ್ ಆಗುತ್ತೆ. ಸುವರ್ಣವತಿ ಜಲಾಶಯ ಅಂತಂತ ಅಲ್ಲಿಗೆ ಹೋದ್ವಿ. ಸಖತ್ತಾಗೈತೆ ನೋಡಿ ಗ್ರೀನರಿ. ಸಖತ್ತಾಗೈತೆ. ನಂಗೆ ಇದರ ಗ್ರೀನರಿ ಹೂಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದೇ ನಮ್ಮ ಊರಿನ ಡ್ಯಾಮ್. ನಡಿ. ಯಾಕಪ್ಪ ಕೇಳ್ಬೇಕಾ? ಇಲ್ಲ ಅಂತಂದ್ರೆ ಅವರೇ ಹೋಗಂಗಿಲ್ಲ ಅಂತಂದ್ರೆ ಫಸ್ಟೇ ಹೋಗ್ಬಿಡಿ ಅಂತ ಅನ್ನೋರು. ನಮ್ಮನ್ನು ನೋಡ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗೋರ ಅಂತಂದ್ರೆ ಏನೋ ತೊಂದರೆ ಇಲ್ಲ ಅಂತ. ಹೋಗು ಮಗಳು, ಹಂಗೆ ನಡಿ ಮಗಳೇ. ಹೋಗ್ಬೋದಂತಲ್ಲಿ ಪೊಲೀಸ್ ಆಫೀಸರ್ ಇದ್ದರು. ಎಂಟ್ರೆನ್ಸ್ ಇಲ್ಲ ಅಂದರೆ ಅವ್ರ ಪರ್ಮಿಷನ್ ಕೇಳ್ಬೋದು. ಸಕ್ಕತ್ತಾಗೈತೆ ನೋಡಿ ಪ್ಲೇಸು. ನಂಗಂತೂ ಈ ಥರ ಗ್ರೀನ್ ಅಂದರೆ ಹೆವಿ ಇಷ್ಟ. ಇದು ತರಬೇಕಾಗಿತ್ತು, ನಾನು ಮೈಕ್ ತರಬೇಕಾಗಿತ್ತು, ಮರ್ಕೊಬಂದು. ಪ್ರತಿ ಅಲ್ಲಿ ನೋಡಲ್ಲಿ ಅಲ್ಲೆಲ್ಲ ಒಳಗಡೆ ಫೋಟೋಸ್ ತೆಗಿತ, ನೀವು ಹೋಗಂಗಿಲ್ಲ ಅಂದಿಲ್ಲ. ಅಲ್ಲಿ ಹೋಯ್ತಡ, ಅಲ್ಲಿ ನಿಂತು ಅಲ್ಲಿ ಜನಗಳು. ಹಾಂ, ಕೆಳಗಡೆ ಇಳಿಯಂಗಿಲ್ಲ. ನೀರದಲ್ಲ. ನೀರು ನೋಡಿ ಸಕ್ಕತ್ತಾಗದ ಬೀಚು. ಇದೇ ಬಂಗಾರಿ, ಇದೇ ಬೀಚು ಅಂದ್ರೆ ಡ್ಯಾಮು ಅಂತಂದ್ರೆ ಇವಾಗ ಫೋನ್ಗಳಲ್ಲಿ ಸ್ವಿಮ್ಮಿಂಗ್ ಮಾಡ್ತಾವಲ್ಲ ಈಗ ಹಂಗೆ ಅಂದ್ಬಿಟ್ಟು ಅಮ್ಮ ನಾನು ಒಳಗೆ ಕೂತ್ಕೊಂಡು ಈಸ್ತೀನಿ ಅಂತಳ. ಏನೋ ಈಜಿಳಂತ. ಡುಮ್ಮಲ್ ಅಂತ ಡುಮ್ಮಲ್ ಬದ್ದು ಬಿಡ್ತೀನಿ ಒಳಗೆ ತಿಕ್ಕದ್ರಸಿ ಇಬ್ಬರಿಗೂ ಕಿಸೆದ್ ನೋಡಿಲ್ಲ. ಇಬ್ಬರನ್ನೇ ಮಾಡ್ತೀನಿ ಬಿಡಿ ವಿಡಿಯೋನ. ಪ್ರತಿ ಬೆಟ್ಟ ನೋಡಿ ಪ್ರತಿ ಸಕ್ಕತ್ತಾಗದ ವ್ಯೂ ಮಾತ್ರ. ಹಾಂ, ಎಲ್ಲಿಗೆ? ಎಲ್ಲೆಡ ಮೀನು? ಇಲ್ಲೆಲ್ಲ ಮೀನು ಕಾಣಲ್ಲ. ನೀರೊಳಗೆ ಮೀನು ಇರೋದು ಅದೆಲ್ಲ ಹಸುಗಳು ಅವು. ಹಾಂ, ಎಲ್ಲಿಗೆಪ್ಪ? ಹಾಂ, ಆ ಬೆಟ್ಟನ ಅದು. ಬೆಟ್ಟದಲ್ಲೇ ಬೂದಿ ಪಡ್ಗ ಅಂದ್ರೆ ಇಲ್ಲಿ ಫೋನ್ ಅದು ಬೆಟ್ಟ ಕವರ್ ಐತಿಲ್ಲ. ಬಟ್ ಹತ್ತಿರದಿಂದ ನೋಡೋಕ್ಕಂತೂ ಸಖತ್ತಾಗಿ ಕಾಣುತ್ತೆ. ಏನಕ್ಕಂದ ಇದೇ ನೀರು. ಇದಕ್ಕೆ ನಾವು ಹೋಯ್ತೀವಿ, ಅದಕ್ಕೆ ಮನೇಲಿ ಮಲಿಕೋ ಅಂತಂದ್ರೆ ಮೀನು ನೀರೊಳಗದ. ಅದ ತಾನೆ ನಿಂಗೆ ಕಾಣಿಸ್ಬಿಡ್ತ ನೀರೊಳಗಿರೋ ಮೀನು ಅಷ್ಟು ಬೇಗ. ನಂಗೆ ಕಾಣಿಸಲ್ಲಕ್ಕಪ್ಪ ಕಣ್ಣು. ಏನು ಮಾಡಿದೆ? ಕಡಿಮೆ ಆಗ್ಬಿಟ್ಟಿದ್ದು. ಇಷ್ಟು ನೀರದಲ್ಲಡ ಕಡಿಮೆ ಆಗ್ಬಿಟ್ಟದ ಅಂತಿದೆ. ನೀರು ಇದ್ರ ಮೇಕಂಡು ನೀರು ಬಂದ ಬರುತ್ತಲ್ಲ ಅಂತ ತೆಪ್ಪ ಗಿಡ್ಕಣಗದ ಕರ್ಕೊ ಹೋದ್ರ ಅಲ್ವೇ? ಫಸ್ಟ್ ಹೋಯ್ತಿದ್ದೀರ ನಮಸ್ತೆ. ಓ ಹಂಗೆ. ನಾ ಫಸ್ಟ್ ಟೈಮ್ ಬಂದು ನಮ್ಗೆ ಫಸ್ಟು ಚಿಕ್ಕ ವಯಸ್ಸಿತ್ತು ಚಿಲ್ಡ್ರನ್ಸ್ ಡೇಗ ಟೀಚರ್ಸ್ ಡೇಗ ಚಿಕ್ಕವಳ ಡ್ಯಾಮು ಸುವರ್ಣವತಿ ಡ್ಯಾಮ್ ಎರಡಿಗೆ ಕರ್ಕೊತಿದ್ದು. ಆವಾಗ ಬಂದಿದ್ದು ನೆನಪು. ಯಾವಾಗಲೂ ಒಂದು 10-15 ವರ್ಷ ಬ್ಯಾಕ್ ಬಂದಿದ್ದು. ನಾವು ಪ್ರತಿ ವರ್ಷ ಈ ಡ್ಯಾಮ್ ಬಿಟ್ರೆ ನೆಲಗೂ ಕರ್ಕೊತಿರ್ಲಾಗ. ನೀವು ಒಬ್ಬಳೇ ಬಾ ಬಂಗಾರಿ, ಆರಾಮಾಗಿ ನಡ್ಕಬಾ ಫ್ರೀಯಾಗಿ. ಜಾಲಿ ಜಾಲಿ ಅದೇ ಕೈ ಹಿಡ್ಕೊಂಡೆ ನಡೆದ. ಇನ್ನು ದೊಡ್ಡೊಳಗಿದೆ ನೀನೀಗ ಒಬ್ಬಳೇ ನಡಿಬೇಕು ಈಗ ನೀನು. ಕುಂಡಿ ಕುಂಡಿ ಈಗ ಒಂದು ಮಾತು ಮೈ ಮೇಲೆ ಮಾಡಿಕೊಳ್ಳ. ಅವ ನೀನು ರಿವರ್ಸ್ ಹೊಡಿದ್ದಲ್ಲ. ಅದ್ರ ನೋಡಿ ಚಿಕ್ಕಿನಂತ ಚಿಕ್ಕಿ. ಯಾಕಂಗಂದೇನು? ನನ್ನ ಮಗಳು ಬೆಳಿಗ್ಗೆ ಒಂದು ಕಾಮಿಡಿ ಅದನ್ನ ಹೇಳೋದೇ ಮರ್ತ್ಬಿಟ್ಟು. ಇವಳು ಗಿಫ್ಟ್ ಕೊಟ್ಲಲ್ಲ ಆಗ. ಸಿನಿಮಾ ಪಪ್ಪನ ಕಡೆ ನಂಗೆ ಏನು ಗಿಫ್ಟು ಇಲ್ಲ, ಅವಳೇ ಹೇಳ್ತಾಳೆ ಇರು. ಏನ ಬಂಗಿರಿ? ಪಪ್ಪನ ಕಡೆ ನನಗೆ ಏನು ಗಿಫ್ಟ್ ಕೊಟ್ಟಿದ್ದು ಹೇಳ್ಬಿಡು. ಬೆಳಿಗ್ಗೆ ಅಂದಲ್ಲ ಪಪ್ಪನ ಕಡೆ ನನಗೆ ಏನೋ ಗಿಫ್ಟು. ಬಾ ಬೆಳಿಗ್ಗೆ ಏನಂತಲ್ಲ ಗೊತ್ತಂದು ಕಾಮಿಡಿ ನನ್ನ ಮಗಳು. ರಾತ್ರಿ ಏನೂ ಆಗಲ್ಲ ಬಾ, ಅದಕ್ಕೆ ಮನ್ಲಿರೋ ಒಂದಿದ್ದು. ರಾತ್ರಿ ನಾನು ಪಪ್ಪನ ಗಿಫ್ಟ್ ಕೇಳು ಅಂತಂದಿದ್ದಕ್ಕೆ ಪಪ್ಪ ಅಮ್ಮಂಗೆ ಏನು ಗಿಫ್ಟ್ ಕೊಟ್ಟಿರಿ ಅಂತಂದ್ಲ. ಯಾಕೆ ಪಪ್ಪ ನೀನೇ ಗಿಫ್ಟ್ ಮಗಳೇ, ನಿಮ್ಮ ಅಮ್ಮಗೆ ನಿನ್ನೆ ಗಿಫ್ಟ್ ಕೊಟ್ಟಿನಿ ಅಂತಂದ್ರು. ಅದಕ್ಕೆ ಬೆಳಿಗ್ಗೆ ನಾನು ಮತ್ತೆ ತಿರ್ಗಾ ಸಿನಿಮಾ ಪಪ್ಪನಿಗೆ ಏನೋ ಗಿಫ್ಟ್ ಕೊಟ್ಟಿಲ್ವಲ್ಲ ಮಗಳೇ. ನಾನು ಫೀಲ್ ಮಾಡ್ಕೊಂಡ್ರೆ ಅಮ್ಮ ಪಪ್ಪ ನನ್ನೇ ಕೊಟ್ಟಿದ್ದಲ್ಲಮ್ಮ ಗಿಫ್ಟ್ನಾ ಅಂತಂದ್ಬಿಟ್ಲು. ಒಳ್ಳೆ ಹಾಕ್ಬಿಟ್ಲು ಸರಿಯಾಗಿ. ನಾವು ತತ್ಕಲ್ಲ
ಅದಕ್ಕೆ ನೀನು ಮನೇಲಿ ಇರು ಅಂದಿದ್ದು. ಕಾಲು ಇತ್ತು ಅಂದಮೇಲೆ ಅದಕ್ಕೆ ಮನೇಲಿ ಇರೋನ್ಲಿಲ್ವ ನಾನು. ನೀರು ನೋಡಿದ್ರೆ ಭಯ, ನಾವು ಯಾತಿಗೆ ಬರಬೇಕು, ಮಣ್ಣಿರ್ಬೇಕು ತಾನೆ. ಎಲ್ಲ ಫುಲ್ ಗ್ರೀನು. ಆಮೇಲೆ ಅಲ್ಲಿರೋ ನೀರು ಇಲ್ಲಿ ದಡ ತನಕ ಬರುತ್ತಂತೆ ಹೆವಿ ಮಳೆ ಹೋದರೆ. ಆ ಎಡ್ಜಿಂದ ಫುಲ್ಲು ಕಣ್ಣು ಕಾಣೋ ದೂರ ತನಕ ನೀರೈತೆ. ಅಲ್ಲಿ ನೋಡಿ ಕಾಣ್ಬೋದಲ್ಲಿ ದೂರದಲ್ಲಿ ಎಡ್ಜ್ವರೆಗೂ ನೀರು ಕಾಣ್ತಾನೆ ಐತೆ. ಅದು ಬೆಟ್ಟ ಗುಡ್ಡಗಳು ಫೋನಲ್ಲಿ ಕಾಣ್ತಾ ಇಲ್ಲ, ಬಟ್ ಹತ್ತಿರದಲ್ಲಿ ಹೆವಿ ಗ್ರೀನು ಸಕ್ಕತ್ತಾಗೈತೆ ನೋಡಿ. ಇನ್ನೂ ಝೂಮ್ ಮಾಡ್ಬೋದು. ಹಿಂಗಿಲ್ಲಿ ಒಳಗಡೆ ಹೋಗ್ಬೋದು. ಇಲ್ಲಿ ನನ್ನ ಮಗಳು ಎದುರ್ಕತ್ತಲ್ಲ ಬೇಡವಂತೆ. ನಂಗೆ ಇಲ್ಲಿ ನೋಡಿದ್ರೆ ಅವಳು ಭಯ ಆಗೋದ್ರಲ್ಲಿ ನನಗೆ ಭಯ ಆಯ್ತ. ಇಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತಗೊಳಕ್ಕೆ. ಹ್ಞೂ ಕಡ ಯಾನು ಆಗಲ್ಲ ಬಾಪುಟ್ಟನೆ. ನೀವು ಬರ್ದೆ ಇಲ್ಲೇ ಕೂತ್ಕೋ. ಅಮ್ಮ ನಾನು ಫೋಟೋ ತಗೋತೀವಿ, ಪಪ್ಪ ನಾನು ಫೋಟೋ ತಗೋತೀವಿ. ಈ ಮೀನಿಗೆ ತೋರಿಸ್ಕೊಡಿ ಬಿಡ, ಮೀನು ಇರುತ್ತಾ. ನಂಗೆ ಫೋನ್ ನನಗೇನು ಭಯ ಗೊತ್ತಾ, ಫೋನ್ ಕೆಳಗೆ ಇಟ್ಬಿಡೋರಂತೆ ಭಯ. ಯಪ್ಪ ಕೆಳಗೆ ನೋಡಿ ಅಲ್ಲಿ ಎಷ್ಟು ಆಳ ಇದೆ. ನನಗೆ ಹೋಗಲಿಕ್ಕೆ ಭಯ ಉಂಟು. ನನ್ನ ಮಗ ಎದ್ರುಕೊಳ್ಳೋದ್ರಲ್ಲಿ ಇದೇ ಇಲ್ಲ, ನನಗೆ ಭಯ. ಇಲ್ಲಿ ಗಂಟು ಗೊತ್ತಲ್ಲ ಬತ್ತು. ನಿಜ, ಇಲ್ಲಿರೋ ನೀರು ಇಲ್ಲಿ ಮೇಲ್ಗಂಟು ತುಂಬ್ಕೊಬಿಡುತ್ತೆ. ನಾವು ಸ್ಕೂಲ್ ಟೈಮ್ಲಿ ದೊಡ್ಡಕ್ಕೆ ಕರ್ಕೊತಿದ್ದವರು. ಅಷ್ಟೇ, ನಾವು ನೆಕ್ಸ್ಟ್ ಅದ್ರ ಮುಂದಕ್ಕೆ ಹೋಗ್ಲಿಲ್ಲ. ಹಂಗೂ ಲಾಸ್ಟ್ ಎಂಡಿವರೆಗೂ ಬರೀ ನೀರೇ ಇರೋದು, ಅದನ್ನೇನು ನೋಡೋದು. ಹಿಂದಕ್ಕೆ ಇರೋ ಸುಳ್ಳು ನಿದ್ದೆ ಮಾಡ್ಬಿಡೋದು, ಆಲ್ರೆಡಿ ಹೋಗಿ ಮಲಗಿಸ್ಬೇಕು. ನಿನ್ನ ಬಡೋದಕ್ಕೆ ನನ್ನ ಗುಡ್ಗೆ ಹೋಗ್ಬಿಡ್ತೀರಿ. ಹಾಂ, ಮದುವೆಗೆ ಹೋಗಿದ್ದು ದೇವಸ್ಥಾನಕ್ಕೆ ಬರ್ಬೋದಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಅದಕ್ಕೇನಾಯ್ತು ಬಿಡು, ಇವತ್ತು ಹೋಗೋಕ್ಕಾಗಲ್ಲ ಅಂದ್ರೆ ಇಲ್ಲಿಗಾರ ಬಂದ್ಮೇಲೆ ಅದೇ ಖುಷಿ ನನಗೆ. ನಿಂಗೀಗ ನಾವು ದೇವಸ್ಥಾನ ಕರ್ಕೋಗಿಲ್ಲ ಅಂದ್ರೆ ನಿಂಗೆ ಬೇಜಾರಾ? ಅವತ್ತಿಗೆ ಹೋದ್ರೆ ಆಯಿತು ಅಷ್ಟೇ, ನನಗೇನು ಬೇಜಾರಿಲ್ಲ. ಗಂಡ ನಾನು ದೇವಸ್ಥಾನಕ್ಕೆ ಕರ್ಕೋಕ್ಕಾಗಲಿಲ್ವಲ್ಲ ಅಂತ ವರಿ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಮಂತ್ ಅವ್ರ ಬರ್ಡೇ ಅವಾಗ ಹೋದ್ರೆ ಆಯಿತು. ನನ್ನ ಹುಡುಗಿ ಹಾಂ ಬಂದೇ ಬಂಗಾರಿ ಹುಡುಗ ನಿದ್ದೆ, ಅದಕ್ಕೆ ಹೋಯ್ತಾ ಇದ್ದೀವಿ ಬೇಗ ಮನೆಗೆ ಮಲಗಿಸ್ಬೇಕು. ಇತ್ತು ನಡೆಯೋಕೆ ಐತಿಲ್ಲ, ತೂಗುಡಿಸ್ತವಳ ಹಂಗೆ ತೂಗುಡಿಸ್ಬೇಕು ಉಳ್ಳ. ಯಾಕಾರ ಬಂದಿವ್ರು ನನ್ಗೆ ಅಂತಳವ ಈಗ. ಇಲ್ಲ ಹಂಗೆ ಹೇಳ್ಬೇಕು, ಒಳಗೆ ಅಲ್ಲೊಡಲಿ ಕಣ್ಣು ಮುಚ್ಕೊಂಡ. ಇನ್ಯಾವತ್ತೂ ನಮ್ಮ ಜೊತೆ ಬರ್ಬೋದವ. ಅದಕ್ಕೆ ಕಿಸಳು ಎಲ್ಲಿಗೂ ಕರ್ಕೊಬರಲ್ಲ. ಬಂತು ಅಂದ್ರೆ ನಿದ್ದೆ ಮೂಡು ಒಳಗೆ ಎಲ್ಲೂ ಬಂದ್ರು. ಆಮೇಲೆ ಏನು ಗೊತ್ತಾ, ತತ್ಕೊಂಡು ತಿರ್ಗಾಡ್ಬೇಕೈತೆ ಎಲ್ಲೋದ್ರು. ಅವಳು ಆ್ಯಕ್ಟಿವಾಗಿ ನಡ್ಕೊಂಡು ಹೋಗೋ ಥರ ಆದರೆ, ಅಂದರೆ ಇನ್ನೂ ಸ್ವಲ್ಪ ದೊಡ್ಡೋಳ್ಬೇಕು, ಒಂದು 2-3 ವರ್ಷ ಆದರೆ ಅವಳಿಗೆ ಗೊತ್ತೈತೆ. ಇವಾಗ ಅಂದರೆ ನಾವೇ ತತ್ಕೋಬೇಕು. ಪಾಪ ಅವಳು ಜಾಸ್ತಿ ನಡೆಯೋಕ್ಕಾಗಲ್ಲ. ಆಮೇಲೆ ಇನ್ನೊಳಕ್ಕೆ ಮಕ್ಳಿಗೆ ನಿದ್ದೆ ಅಲ್ವಾ. ಇವಿಷ್ಟೊತ್ತಿಗೆ ಮನೇಲಾಗಿರೋ ಪಾಪ ಮಲಗಿಬಿಡ್ತಿದ್ಲ. ಹಾಗಾಗಿ ಅವಳಿಗೆ ಇನ್ನೂ ನಿದ್ದೆಗಣ್ಣು. ಅದಕ್ಕೆ ಮುಂದೆ ನಡ್ಕೊಂಡು ಹೋಗಲಿಲ್ಲ. ಅಲ್ಲಿ ನಮಗೂ ಎಂಡಿವರೆಗೂ ಬರೀ ನೀರೇ ಇರೋದು. ಅಂದರೆ ಮನೇಲಿರೋಕ್ಕಿಂತ ಸ್ವಲ್ಪ ಇವತ್ತು ಹೊರಗಡೆ ಬರೋಣ ಅಂತ ಬಂದಿದ್ದಷ್ಟೇ. ಅಪ್ಪ ಸುಸ್ತಾಗೋದು ನನಗೆ ನಡೆಯಂಟ. ಪಾಪ ನಾನು ಮಾಡೋ ಸುಸ್ತಾಗಲ್ವ. ಮೈಕ್ ತರಲಿಲ್ಲ ಇವತ್ತು, ಎತ್ಕೊ ಮನೆಯಲ್ಲಿ ಇಟ್ಬಿಟ್ಟೆ. ಆಮೇಲೆ ಇಲ್ವಲ್ಲ ಇವತ್ತು, ಅದಕ್ಕೆ ಅವ್ರು ಬೇಜಾರು ಮಾಡ್ತಾರೆ, ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ನನ್ನ ಬರ್ಡೇಗೆ ಹೋಗೋಣ ಅಂತ. ಇವಾಗ ಓಡ್ತಾವಳೆ. ನಾನು ಬೇಗ ಬೇಗ ಓಡ್ತೀನಿ ಈಗ. ರನ್ನಿಂಗ್. ಯಾರು ಫಸ್ಟ್? ರನ್ನಿಂಗ್. ನಾ ಫಸ್ಟಾ? ಪಾಪ ಫಸ್ಟಾ ನೀ ಫಸ್ಟಾ? ಯಾರು ಫಸ್ಟ್? ಚಿನ್ಮನೆ ಫಸ್ಟ್. ಕಳ್ಳಿ ನಮಗೂ ಮುಂಚೆ ಓಡ್ತಾ ಬಿದ್ದವಳೆ. ಚಿನಿಮಾ ಫಸ್ಟ್, ಪಪ್ಪ ನೆಕ್ಸ್ಟ್, ಅಮ್ಮ 3 ಔಟ್. ಗಾಡಿಗೆ ಯಾರು ಫಸ್ಟ್ ಹೋದಾರ? ಕಳ್ಳರು ಅಲ್ಲೂ ಫಸ್ಟ್ ಓಡ್ತಾರೆ ಅವರೇ. ಯಪ್ಪ, ಸುವರ್ಣವತಿ ಜಲಾಶಯ.
ಜಸ್ಟು ಅಲ್ಲಿ ಡ್ಯಾಮ್ ಎಲ್ಲ ನೋಡ್ಕೊಂಡು ಬಂದ್ವಿ. ಬರ್ಬೇಕಾದ್ರೆ ದಾರಿಲಿ ಪಾಪು ನಿದ್ದೆನೇ ಮಾಡ್ಬಿಟ್ಟಿದ್ಲು, ಗಾಡೀಲಿ ತಗೊಬಂದು ಅಲ್ಲಿಗೆ ಹಾಕಿದ್ದೀನಿ. ಜೋಕಾಲಿಲಿ ಎದ್ಬಿಡ್ತಾಳೆ, ಅದಕ್ಕೆ ಮೆತ್ತಿ ಮಾತಾಡ್ತಿದ್ದೀನಿ. ಮತ್ತು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಧರ್ಮ. ನನ್ನ ಕ್ಲಾಸ್ಮೇಟ್ ಅವನು, PU ಫಸ್ಟ್ PU ಸೆಕೆಂಡ್ PU 2 ಇಯರ್ಸು ಜೊತೆಗೆ ಓದಿದ್ದು. ಸೊ ಪಾಪ ನೆನ್ನೆನೇ ರಿಕ್ವೆಸ್ಟ್ ಮಾಡಿದ್ದ, ಬರಲೇಬೇಕಣೆ ನಾಳೆ ಬಾ, ಮಿಸ್ ಮಾಡಬೇಡಿ, ನಿಂಗೆ ಏನು ಕಷ್ಟ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಹೋಗೋಕೆ ಅಂತ. ನಾನು ಬರಲ್ಲ, ಅದು ನನಗೆ ಆ ಥರ ಅಂದರೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಆ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಫಸ್ಟು ಟೈಮು. ಏನು ಇಷ್ಟು ವರ್ಷದಲ್ಲಿ ಆ ಥರ ಡೆಕೋರೇಷನ್ನಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮು. ಅವನ ಕಡೆಯಿಂದ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಂಗಾಯಿತು. ಮತ್ತು ಸಿಂಪಲ್ ಯಾವಳು ವರ್ಷ ಮನೆಯಲ್ಲೇ ಕೇಕ್ ತಂದು ಕಟ್ ಮಾಡಿಸ್ಬಿಟ್ಟು ಮಾಡ್ತಿದ್ವಿ. ಆಮೇಲೆ ಆ್ಯಕ್ಚುಲಿ ಪಾಪಗೋಸ್ಕರ ಕೇಕ್ ಕಟ್ ಮಾಡಬೇಕಷ್ಟ, ನಾನು ಅವಳು ಕಟ್ ಮಾಡ್ತಾಳೆ, ನನಗೆ ಅವಳ ಹತ್ರ ಕೇಕ್ ಕಟ್ ಮಾಡಿಸ್ಬೇಕು, ಅವಳು ಖುಷಿ. ಅದಕ್ಕೆ ಸಂಜೆ ಮನೇಲೇ ಕೇಕ್ ತಂದು ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ನಾವೇ ಇನ್ವೈಟ್ ಮಾಡಿದ್ನಲ್ಲ, ಓಕೆ ಹೋಗಿ ಬರೋಣ, ಏನು ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ಬೆಳಗ್ಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಬಂದ್ವಿ. ಮತ್ತು ಫ್ರೆಂಡ್ಸ್ಗಳು ಇನ್ವೈಟ್ ಮಾಡಿದ್ವಿ. ಇವತ್ತೊಂದು ನಮ್ಮೂರಲ್ಲಿ ಬೇರೆ ಊರಲ್ಲಿ ಜಾತ್ರೆ ಐತೆ, ಎಲ್ಲರೂ ಅಲ್ಗೊಟ್ಟೋಗ್ಬಿಟ್ಟವ್ರೆ, ಯಾರೂ ಬರಲಿಲ್ಲ. ನಾನು, ಪ್ರತು, ಪಾಪು ಮತ್ತು ಅವರು ಬ್ರದರ್ಸ್ ಇಬ್ಬರು, 5 ಜನ ಇದ್ವಿ ಅಷ್ಟೇ ಟೋಟಲು. ಅಂದರೆ ಸೈಲೆಂಟಾಗಿ ವೈಟಾಗಿತ್ತು, ಆರಾಮಾಗಿ ಪೀಸ್ಫುಲ್ ಬರ್ಡೇ. ಸಖತ್ತಾಗಿತ್ತು ನಮ್ಮ ಹತ್ರ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಅದ್ದೂರಿಯಾಗಿತ್ತು. ಹಾರ್ಟ್ ಸಿಂಬಲ್ ರೆಡ್ ಕಲರ್ ಥೀಮಲ್ಲಿ ಚೆನ್ನಾಗಿ ಮಾಡಿರೋ ಡೆಕೋರೇಷನ್ ಇಷ್ಟ ಆಯಿತು ನನಗೆ. ವಿಡಿಯೋ ಹಾಕಿದ್ದೀನಿ, ಹೇಗೆ ಅನ್ನಿಸ್ತು ನೋಡಿ. ಮತ್ತು ವಿಡಿಯೋ ನೋಡಿ ವಿಶ್ ಮಾಡ್ತಾಯಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಆಗ್ತಿರಲ್ಲ ಅವ್ರಿಗೆಲ್ಲ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಧರ್ಮ, ನಿಮಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು. ನನ್ನ ಬರ್ಡೇನ ಈ ಕಲರ್ಫುಲ್ ಬರ್ಡೇ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಪ್ರತು ಅಲ್ಲಿಂದ ಬಂದು ನಮ್ಮೂರಲ್ಲೇ ಮಾದೇಶ್ವರ ದೇವಸ್ಥಾನಕ್ಕೆ ಹೋದರು. ನಾನು ಹೋಗಂಗಿಲ್ವಲ್ಲ, ಅದಕ್ಕೆ ಅವರೇ ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಮನೇಲಿ ಪಾಪ ಮಲಗಿಸು ಸರಿ ಅಂದು ಮನೆಗೆ ಬಿಟ್ಬಿಟ್ಟು ಅವರು ಹೋದರು ಗಾಡೀಲಿ. ನಾನು ಚಾರ್ಜ್ ಬೇರೆ ಇಲ್ಲ, 10% ಐತೆ. ಚಾರ್ಜ್ ಹಾಕ್ಬಿಟ್ಟು ವೀಡಿಯೋ ಎಡಿಟ್ ಮಾಡಬೇಕು. ಏನು ಪ್ಲಗ್ ಚಾರ್ಜ್ ಹಾಕೋ ಮಾತಾಡ್ತಾ ಬಟ್ ಇದ್ರದ್ದು ರಿಂಗ್ ಲೈಟ್ ಹಾಕೊಂಡಿದ್ದೀನಿ. ಎಷ್ಟು ಪಳ ಅಂತ ಕಾಣ್ತಿದ್ದೀನಿ ಅಲ್ವ. ಇದು ಚಾರ್ಜ್ಗೆ ಹಾಕ್ಬಿಟ್ಟಿಲ್ಲ ಆಫ್ ನಾನು. ಆಮೇಲೆ ಅವತ್ತು ಇನ್ನೊಂದು ಹೇಳೋದು ಮತ್ತೆ ಅಲ್ವಾ, ನಾವು ಇದನ್ನು ನೋಡ್ಕೊಳ್ಳಿ, ಲೈಟ್ ಮಾಡ್ಕೊಬೋದು. ಇದು ನಾರ್ಮಲ್ ಮನೆ ಲೈಟ್ ಇದು. ಅಂದರೆ ಇವಾಗ ಇದನ್ನು ಡಿಮ್ ಮಾಡಿದ್ದೀನಿ, ಪ್ಲಸ್ ಮಾಡ್ಬೋದು, ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು. ಇಷ್ಟು ಬರುತ್ತೆ. 5 ಹೈಲೈಟ್ ಮಾಡ್ಬೋದು. ಮತ್ತು ಕಲರ್ಸು 3 ಕಲರ್ಸ್ ಚೇಂಜ್ ಆಗುತ್ತೆ. ಇವಾಗ ವೈಟ್ ಐತೆ, ಇವಾಗ ಗ್ರೀನ್, ಸ್ಕೈ ಬ್ಲೂ ಆಯಿತು, ತಿರ್ಗಾ ಆರೆಂಜ್. ಕಣ್ಣಿಗೆ ಹೊಡಿತೈತೆ ಇದು ಆರೆಂಜ್ ಕಲರ್ ಇದು. ಮತ್ತು ಇದು ನಾರ್ಮಲ್ ವೈಟು. 3 ಕಲರ್ ಚೇಂಜ್ ಆಗುತ್ತೆ. ಒಂದು ವೈಟು, ಒಂದು ಯಾವುದಂತೆ ಗೊತ್ತಿಲ್ಲ, ಇದು ಬ್ಲೂ ಅನ್ಕೋತೀನಿ, ಒಂಥರ ಲೈಟ್ ಬ್ಲೂ. ಫಸ್ಟ್ ವೈಟು, ಬ್ಲೂ, ಆರೆಂಜ್. ಈ ಆರೆಂಜ್ ಕಲರ್ ನಂಗೆ ಕಣ್ಣು ಬಿಡೋಕ್ಕಾಗಲ್ಲ ಅಪ್ಪ, ನಾರ್ಮಲ್ ಆಯಿತು ಕಣ್ಣು ಅಷ್ಟೇ. ಮತ್ತು ಅದೇ ಸ್ಪೆಷಲ್ ಬರ್ಡೇ ಈ ಸರಿ ನನಗೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಾಂಗ ಮತ್ತು ಮನೇಲಿ ಇನ್ನೊಂದು ಕೇಕ್ ತರಿಸಿ ಕಟ್ ಮಾಡೋಣ ಅಂತಂದರೆ ಸುಮ್ಮನೆ ಏನಕ್ಕೆ ವೇಸ್ಟ್, ಅಲ್ಲೇ ಕಟ್ ಮಾಡಾಯಿತು. ಆ ಕೇಕನ್ನು ಬೇಡ ಅಂತಂದ್ರು ನಾನು ಪಾರ್ಸಲ್ ಮಾಡಿಕೊಟ್ಟ, ಅಲ್ಲಿ 1-2 ಪೀಸ್ ಖಾಲಿಯಾಗಿದ್ದಿತ್ತು. ಆಮೇಲೆ ನಾರ್ಮಲ್ ಕೇಕ್ ಬೇಡ ಅಂದ್ಬಿಟ್ಟು ನಾವು ಹೋಗಿ ವೆಯ್ಟ್ ಮಾಡ್ತಿದ್ವಿ. 10 ನಿಮಿಷ ಆದಮೇಲೆ ಪಾಪ ಅವನೇ ಫಸ್ಟ್ ಹೋಗೋಕ್ಕೆ ಮುಂಚೆನೇ ಕೇಕು ಅಲ್ಲೇ ರೆಡಿ ಮಾಡಿಸಿ, ಪೇಸ್ಟ್ರಿ ಕೇಕೆ ಬೇಕು ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟು ಮಾಡಿಸ್ಬಿಟ್ಟು ತಗೊಬಂದಿದ್ದ. 2 ಪೀಸ್ ಖಾಲಿಯಾಗಿತ್ತು ಅಷ್ಟೇ. ಮನೆಗೆ ತಗೊಂಡೋಗಿ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕೊಟ್ಟ. ಅದೇ ಇನ್ನೂ ಐತೆ, ಖಾಲಿಯಾಗಿಲ್ಲ. ಮತ್ತು ತಿರ್ಗಾ ತರಿಸ್ಬಿಟ್ಟು ಅದು ಹೆಂಗ್ರು ಅಲ್ಲೇ ಪಾಪುದೇನು ಅವಳು ಕಟ್ ಮಾಡಬೇಕು ಅಂತಿತ್ತು, ಕಟ್ ಮಾಡೋದು ಅವಳೇನು, ಅವಳಿಗೆ ಖುಷಿ ಆಯಿತು, ಅದೇ ಖುಷಿ ನನಗೆ. ಮತ್ತು ಆ ಕೇಕನ್ನೇ ಪಾರ್ಸಲ್ ತಗೊಬಂದ್ವ. ಎದ್ಮೇಲೆ ಅವಳೇನು ತಿನ್ನಲ್ಲ, ಮತ್ತು ತಿರ್ಗಾ ತರಿಸಿದ್ರೆ ವೇಸ್ಟ್ ಆಯಿತು. ಆಮೇಲೆ ಸಿಸ್ಟರ್ಸು, ಅಕ್ಕ ತಂಗಿ ಅವರೆಲ್ಲ ಬಂದಿದ್ದೆ, ಮನೇಲಿ ಮತ್ತೆ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅವರು ಯಾರೂ ಇಲ್ಲ, ಸುಮ್ಮನೆ ಮತ್ತೆ ಕಟ್ ಮಾಡೋದೇನಕ್ಕೆ ಬೇಡ ಅಂದ್ಬಿಟ್ಟು ತರಿಸ್ಲಿಲ್ಲ. ಪ್ರತಿಯೊಂದು ತಗೊಬಂದು ಕಟ್ ಮಾಡೋದು, ತಿರ್ಗಿ ಇನ್ನೊಂದ್ಸರಿ ನೈಟು ಅಂತು ಬೇಡ ಅಂತ ಹೇಳಿದೆ. ಅಲ್ಲೇ ಸೆಲೆಬ್ರೇಟ್ ಆಯ್ತಲ್ಲ ಒಂದು ಸರ್ತಿ, ಸಾಕು, ನಂಗೆ ಅದೇ ಖುಷಿ. ಮತ್ತು ಅಷ್ಟೇ ಗೈಸ್, ಇನ್ನೇನಿಲ್ಲ. ಸ್ಪೆಷಲ್ ಬರ್ಡೇ ಈ ಸರಿ ತುಂಬ ಖುಷಿ ಆಗ್ತಿದೆ. ಏನೋ ನನಗೆ ಪ್ರತಿ ವರ್ಷ ಒಂದೊಂದು ಎಕ್ಸ್ಪೀರಿಯೆನ್ಸ್, ಹೊಸ ಎಕ್ಸ್ಪೀರಿಯೆನ್ಸು. ಮತ್ತು ಈ ಸಲ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನನಗೆ ನಾರ್ಮಲ್ ಇದ್ದಿದ್ದವರು ವಿಶ್ ಮಾಡ್ತಿದ್ರು. ಒಂದು ಬೌಂಡ್ರಿ ಒಂದಿಷ್ಟೊಂದು ವಾಟರ್ ಫ್ರೆಂಡ್ಸ್ ಇಷ್ಟ ಇದ್ದಿದ್ದು. ನನ್ನ ಮಗಳು ಅಲ್ಲಾಡ್ತಾವಳಿ ಹೊರಗೆ. ಈ ಸಲ ಎಕ್ಸ್ಟ್ರಾ ಒಂದು ಫ್ಯಾಮಿಲಿ ಯಾರು ಅಂತಂದರೆ ನೀವುಗಳೇ, ವೈಟಿ ಫ್ಯಾಮಿಲಿ ಮತ್ತು ಇನ್ಸ್ಟಾದಲ್ಲೂ ಅಷ್ಟೇ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ. ನನಗೆ ಇನ್ನೂ ರಿಪ್ಲೈ ಕೊಡೋಕ್ಕೆ ಆಗಿಲ್ಲ ಪಾಪ. ಅದು ಬೆಳಗ್ಗೆಯಿಂದ ಸ್ವಲ್ಪ ಕೊಟ್ಟಿದ್ದೀನಿ,
ಇನ್ನು ತಿರ್ಗಾ ರಿಪ್ಲೈ ಮಾಡಬೇಕು ಎಲ್ರಿಗೂ. ಅಲ್ಲೂ ಪಾಪ ಯಾರು ಗೊತ್ತಿಲ್ಲ ಗುರಿಲ್ಲ, ನಂಗೆ ಅದೇ ಖುಷಿ ಗುರು. ಯಾಕಂತಂದರೆ ಎಲ್ಲೋ ಇದ್ದವರು ನಮಗೋಸ್ಕರ ಹ್ಯಾಪಿ ಬರ್ಡೇ ಸಿಸ್ಟರ್ ಅಂತ ಆಗ್ತಾರಲ್ಲ, ಹ್ಯಾಪಿ ಬರ್ಡೇ ಮೇಡಮ್, ಹ್ಯಾಪಿ ಬರ್ಡೇ ಸಿಸ್ಟರ್ ಅಂತ ಆಗ್ತಾರೆ. ಅದೆಲ್ಲ ನಮ್ಮೊಂದು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಯಾಕಂದರೆ ಗೊತ್ತಿರೋರೇ ವಿಶ್ ಮಾಡೋಕೆ ಕಷ್ಟ ಆಗಿನ ಕಾಲದಲ್ಲಿ ಇಟ್ಕೊಂಡು ಸಾಯ್ತವೆ. ನಾವ್ಯಾಕೆ ಮಾಡೋಣ ಅವಳಿಗೆ ಅನ್ನೋ ಜನಗಳ ಮಧ್ಯೆ ಎಲ್ಲೋ ಇದ್ದು ಆಶೀರ್ವಾದ ಮಾಡ್ತಾರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ. ಮತ್ತು ಎಕ್ಸ್ಟ್ರಾ ಹೊಸ ಫ್ಯಾಮಿಲಿ ಸಿಕ್ಕಿದ್ದಾರೆ, ಹೊಸ ಜನಗಳಿಂದ ಈ ಸತಿ ಸ್ಪೆಷಲ್ ವಿಶ್ಗಳು ನನಗೆ. ವೈಟಿ ಫ್ಯಾಮಿಲಿ, ಇನ್ಸ್ಟಾ ಫ್ಯಾಮಿಲಿ ಎಲ್ಲ ನನಗೆ ಒಂಥರ ಏನು ನಮ್ಮ ಸ್ವಂತದವ್ರಿಗಿಂತ ಹೊರಗಿನವ್ರೇ ಯಾವಾಗ್ಲೂ ನಮಗೆ ಒಳ್ಳೆಯದನ್ನು ಬಯಸೋದು. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಬಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಸಿಕ್ಕಾಪಟ್ಟೆ. ರಿಲೇಷನ್ ವೈಸ್ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲದಕ್ಕಿಂತ ನನಗೆ ಅನುಭವ ಆಗೋಗಿದೆ. ಹೆಂಗೆ ಹೇಳೋದು ಗೊತ್ತಾಗಲ್ಲ ಅದನ್ನು. ಬಟ್ ನನಗೆ ಖುಷಿ ಏನು ಅಂತಂದರೆ ಫೈನಲ್ಲು ನನಗೆ ಹೊಸ ಫ್ಯಾಮಿಲಿ ಸಿಕ್ಕಿದ್ದಾರೆ, ಹೊಸ ಜನಗಳು ಪರಿಚಯ ಆಗ್ತಿದ್ದಾರೆ. ದಿನದಿಂದ ದಿನಕ್ಕೆ ನನಗೆ ಡೈಲಿ ಮಿನಿಮಮ್ 10 ಜನ ಹೊಸ ಫ್ರೆಂಡ್ಸ್ ಆಗ್ತಿದ್ದಾರೆ. ನನಗೆ ಅದೇ ಖುಷಿ. ಅದಕ್ಕಿಂತ ಬೇರೆ ಇನ್ನೇನು ಸಂಪಾದನೆ ಮಾಡಲಿಲ್ಲ ನಾನು ಜನ ಸಂಪಾದನೆ ಮಾಡ್ತಿದ್ದೀನಲ್ಲ, ನಂಗೆ ಅದೇ ಖುಷಿ ನನಗೆ. ಇದು ಚಾರ್ಜ್ ಹಾಕಿಲ್ಲ, ಆಫ್ ಆ್ಯಂಡ್ ಆನ್ ಆಗ್ತಿದೆ. ಬೆಳಗ್ಗೆ ನೈಟೆಲ್ಲ ಕರೆಂಟ್ ಇರಲಿಲ್ಲ, ಚಾರ್ಜ್ ಹಾಕೊಂಡಿರಲಿಲ್ಲ, ಸೊ ಚಾರ್ಜ್ ಇಲ್ಲ. ಅದಕ್ಕೆ ಇಲ್ಲಿ ಹ್ಯಾಂಗ್ ಮಾಡಿಲ್ಲ, ಹಿಂಗೆ ಇಟ್ಕೊಂಡು ನಾನು ಲೈಟ್ ನೋಡಿ ಗ್ರೀನ್ ಲೈಟ್ ಆನ್ ಆಗ್ತಿದೆ, ಅದಕ್ಕೆ ಮಾತಾಡ್ತಿದ್ದೀನಿ. ಮತ್ತು ಚಾರ್ಜ್ ಆಫ್ ಆಗಿಬಿಡುತ್ತೆ. ಅದೇ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ 1 hour ಅಂದರೂ ಸಾಲ ನನಗೆ. ಫುಲ್ಲು ಲಾಂಗ್ ಮಾತಾಡಬೇಕು. ಸುಮ್ಮನೆ ಬರ್ಡೇ ದಿನ ಯಾವುದೋ ವೇಸ್ಟ್ ಮಾತುಗಳ ಬೇಡದವರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಅನ್ಕೋತೀನಿ. ಬಟ್ ನನ್ನ ಬರ್ಡೇ ನಾನು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ, ಅದೇ ಖುಷಿ. ಮತ್ತು ನನ್ನ ಫೇವ್ರೇಟ್ ಮಲ್ಲಿಗೆ ಹೂ ಪ್ರತು ತಾಳ್ಬೆಳೆ ತಗೊಂಡು ಕೊಡ್ತು. ನನಗೆ ಸಿಕ್ಕಾಪಟ್ಟೆ ಸಖತ್ತಾಗೈತೆ. ಇದನ್ನು ಮುಗಿಸ್ಕೊಂಡಾಗಲೇ ಬರ್ಡೇ ಕಂಪ್ಲೀಟ್ ಆಗೋದು. ಮಲ್ಲಿಗೆ ಹೂ ನನ್ನ ಫೇವ್ರೇಟ್. ಅಷ್ಟೇ ಗೈಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಾನು ಯಾರಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಏನು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನಮ್ಮಲ್ಲಿ ತಾಳ್ವಡಿ ಅಕ್ಕಪಕ್ಕ ಇರೋರು ಸರೌಂಡಿಂಗು ಏನಾದ್ರು ಬರ್ಡೇ, ಆ್ಯನಿವರ್ಸರಿ, ಏನೇ ಸೆಲೆಬ್ರೇಷನ್ ಮಾಡೋಂಗಿದ್ರೂ ಅವರು ಡೆಕೋರೇಷನ್ ಮಾಡಿಕೊಡ್ತಾರೆ. ಅಲ್ಲೇ ಪಾರ್ಟಿ ಹಾಲು ಪ್ಲಸ್ ಡೆಕೋರೇಷನ್ನು, ಫೋಟೋಗ್ರಫಿನೂ ಇರುತ್ತೆ. ಅವರೇ ವಿಡಿಯೋ ಫೋಟೋ ಎಲ್ಲ ಕವರ್ ಮಾಡಿಕೊಡ್ತಾರೆ. ಯಾರಾದರೂ ಮಾಡಬೇಕು ಅನ್ನೋರು ಅಲ್ಲಿ ಮಾಡಿಸ್ಬೋದು. ಬರ್ಡೇನು ಗೊತ್ತಿತ್ತಾ? ಸ್ಟೇಟಸು ಓಪನ್ ಮಾಡೋಕ್ಕಾರು ಪೇಷನ್ಸ್ ಇರಲ್ಲ. ಫೋಟೋ ಮಾಡೋಕ್ಕೆ ಇದು ಎಷ್ಟು ಪೇಷನ್ಸ್ ಇಲ್ಲ ನಿಮಗೆ. ಓಹೋ, ಬೆಳಿಗ್ಗೆ ಸ್ಟೇಟಸ್ ಹಾಕಿರೋ ಫೋಟೋನೇ ಮಾಡಿಬಿಟ್ಟಿದೆ. ಥ್ಯಾಂಕ್ ಯು. ಇವಾಗ ಗಿಫ್ಟ್ ಕೊಟ್ಟಿದ್ದು ನಮ್ಮೂರೊಳನೆ ಹುಡುಗಿ ಪ್ರತಿಭಾ ಅಂತಂತ. ಬೆಳಿಗ್ಗೆ ಪ್ರತು ಅದೇ ರಾತ್ರಿ ಸ್ಟೇಟಸ್ ಹಾಕಿದ್ರು ವಾಟ್ಸಪ್ಪಲ್ಲಿ ಫೋಟೋನ. ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಬೆಳಿಗ್ಗೆ ಅಂದು ಫೋಟೋ ಕೇಳಿದ್ರೆ ಫೋಟೋ ಕಳಿಸೋಣ ಅಂತಂದರೆ ಡೌಟ್ ಬರುತ್ತೆ ಅಂತಂದ್ಬಿಟ್ಟು ಪಪ್ಪ ಫೋಟೋ ಕೇಳಿಲ್ಲ, ನಾನೇ ಸ್ಕ್ರೀನ್ಶಾಟ್ ತಗೋಬಿಟ್ಟೆ ಅಂತಂದ್ಲು. ಅವರು ಬರ್ಡೇಗೆ ವಿಶ್ ಮಾಡೋಕ್ಕೆ ಈ ಫೋಟೋಸ್ನೆಲ್ಲ ಸ್ಟೇಟಸಲ್ಲಿ ಹಾಕಿದ್ರು. ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಾಗೆ. ಸಖತ್ತಾಗೈತೆ ಫೋಟೋ ಫ್ರೆಂಡ್. ಇವಾಗ ಸಂಜೆ ನಾನು ಅಂಗಡಿಯಿಂದ ಇಲ್ಲೇ ಬಂದು ಕೊಟ್ಲು ವಿಶ್ ಮಾಡಿಬಿಟ್ಟು, ನೀರೇ ನಿನ್ನ ತೋರಿಸ್ತೀನಿ ಇರು ಪ್ರತಿ ಅಂತಂದರೆ, ಇಲ್ಲ ಬೇಡ ಕಣೆ ನಾನು ತೋರಿಸ್ಬೇಡ, ಏನೋ ನೇಮ್ ಹೇಳು ಅಂತಂದು. ಅದಕ್ಕೆ ಅವಳು ಏನೋ ನನ್ನ ವೀಡಿಯೋ ಮಾಡಬೇಡ, ಹೆಸ್ರು ಹೇಳು ಸಾಕು ಅಂತಂದು. ಪ್ರತಿಭಾ ಅಂತಂತ ನಮ್ಮೂರೊಳೆ. ಪಾಪ ಎಷ್ಟು ಪ್ರೀತಿಯಿಂದ ಗಿಫ್ಟ್ ಕೊಟ್ಟರು ನೋಡಿ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿ. 1 ಸೆಕೆಂಡ್ ಲಾಸ್ಟ್ ಲೈವ್ ನಾನು ಜಸ್ಟ್ ಇನ್ನೇನು ವೀಡಿಯೋ ಎಂಡ್ ಮಾಡಬೇಕು ಅಷ್ಟಕ್ಕೆ ಅವಳು ಗಿಫ್ಟ್ ತಂದ್ಕೊಡ್ಲು. ಅದಕ್ಕೆ ಈ ಕ್ಲಿಪ್ನೂ ಅಲ್ಲೇ ಆ್ಯಡ್ ಮಾಡಿಬಿಡೋಣ ಅಂದ್ಬಿಟ್ಟು. ಅದು ಒಳ್ಳೇದಾಯ್ತು ಸದ್ಯ. ನನಗೆ ಬೆಳಗ್ಗೆಯಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಮಧ್ಯಾಹ್ನದಿಂದ ಎಡಿಟ್ ಇಲ್ಲ ಅಂದ್ಬಿಟ್ಟು. ಇದೊಂದು ಕ್ಲಿಪ್ ಮಿಸ್ ಆಗಿಬಿಡ್ತಿತ್ತು. ಇವಾಗ ಇದನ್ನು ಅಟ್ಯಾಚ್ ಮಾಡ್ತೀನಿ. ಓಕೆ,
ಮತ್ತೆ ನೆಕ್ಸ್ಟ್ ಬ್ಲಾಗ ಸಿಗ್ತೀನಿ. ಬಾಯ್.